ದಾವಣಗೆರೆಯಲ್ಲಿ ಬಿಜೆಪಿ ಘಟಾನುಘಟಿ ನಾಯಕರು ರೋಡ್ ಶೋ ನಡೆಸ್ತಾ ಇದ್ದು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಭರ್ಜರಿ ಕ್ಯಾಂಪೇನ್ ನಡೆಸಿದ್ದಾರೆ. ದಾವಣಗೆರೆಯಲ್ಲಿ ರೋಡ್ ಶೋ ಮಾಡ್ತಾ ಇದ್ದಾರೆ ಬಿಎಸ್ ಯಡಿಯೂರಪ್ಪ. ರೋಡ್ ಶೋನಲ್ಲಿ ಬಿಎಸ್ವೈಗೆ ಜಿಎಂ ಸಿದ್ದೇಶ್ವರ್ ಬೊಮ್ಮಾಯಿ ಸಾಥ್ ಕೊಟ್ಟಿದ್ದಾರೆ. ಹಣಬಲದಿಂದ ಗೆಲ್ತೇವೆ ಅನ್ನೋರಿಗೆ ಪಾಠ ಕಲಿಸಿ ಅಂತ ಮಾಜಿ ಸಿಎಂ ಹೇಳಿದ್ದಾರೆ. ಶ್ರೀನಿವಾಸ್ ದಾಸಕರಿಯಪ್ಪರನ್ನ ಗೆಲ್ಲಿಸಿ ತನ್ನಿ ಅಂತ ಬಿಎಸ್ವೈ ಮನವಿ ಮಾಡಿದ್ದಾರೆ. ಮತ ಕೇಳಿ ನಮ್ಮ ಪಕ್ಷದ ಅಭ್ಯರ್ಥಿ ನಾವು ಮತವನ್ನ ನೋಡ್ಬೇಕು. ಚಂದ್ರ ಮೆಲ್ಲಿಂದ ತಾಣ ಹೆಚ್ಚಾಗಲ್ಲ, ಈ ಕಡೆ ತಗೊಳಪ್ಪ. ಒಂದು ಗಾಂಧಿ ನಿಲ್ಸ ನಮ್ಮೆಲ್ಲ ಕಾರ್ಯಕರ್ತರ ನೇತೃತ್ವದಲ್ಲಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಮಲವನ್ನ ಅರಳಿಸಲೇಬೇಕು ಅಂತ ಪಣ ತೊಟ್ಟಿರುವ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪನವರು ಇಂದು ಎರಡನೇ ದಿನ ಪ್ರಚಾರ ಕಾರ್ಯದಲ್ಲಿ ನಿರತರಾಗಿರುವಂಥದ್ದು. ಮಧ್ಯಾಹ್ನ 12 ಗಂಟೆ ಸುಮಾರಿಗೆ ಈ ಸುಡುವ ಬಿಸಿಲಿನಲ್ಲಿಯೂ ಏನು ರೋಡ್ ಶೋ ಅನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಸವರಾಜಪೇಟೆಯಿಂದ ಈಗ ರೋಡ್ ಶೋ ಆರಂಭವಾಗಿರುವಂಥದ್ದು. ನೀವು ನೋಡಬಹುದು ದೃಶ್ಯದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಜಮಾವಣೆಗೊಂಡಿರುವುದನ್ನು ನೀವು ಇಲ್ಲಿ ನೋಡಬಹುದು. ಅಲ್ಪಸಂಖ್ಯಾತ ಸಮುದಾಯದ ಜನರು ಸಹ ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದು ವಿಶೇಷ. ನೀವು ನೋಡಬಹುದು ದೃಶ್ಯದಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಜನರು ಸಹ ಈ ಯಡಿಯೂರಪ್ಪರವರ ರ್ಯಾಲಿಯಲ್ಲಿ ಭಾಗವಹಿಸಿರುವಂಥದ್ದು. ಕಾಂಗ್ರೆಸ್ ಟಿಕೆಟ್ ನೀಡದಿದ್ದಕ್ಕೆ ಸಹಜವಾಗಿ ಅಲ್ಪಸಂಖ್ಯಾತ ಸಮುದಾಯ ಬೇಸರಗೊಂಡಿರುವಂಥದ್ದು. ಇದರ ಲಾಭವನ್ನು ಪಡೆಯಲು ಬಿಜೆಪಿಯು ಸಹ ಶತ ಪ್ರಯತ್ನವನ್ನು ನಡೆಸ್ತಾ ಇದೆ. ಈಗ ಸದ್ಯ ಬಿಎಸ್ ಯಡಿಯೂರಪ್ಪನವರು ಬಂದಿರುವಂಥದ್ದು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಕಾರ್ಯಕರ್ತರಿಗೆ ಒಂದು ಹೊಸ ಹುಮ್ಮಸ್ಸು ಮತ್ತೆ ಹೊಸ ಚೈತನ್ಯವನ್ನ ನೀಡಿದೆ ಅಂತ ಹೇಳಬಹುದು. ನೀವು ನೋಡಬಹುದು ದೃಶ್ಯದಲ್ಲಿ ಯಾವ ರೀತಿ ಜನರು ಬಾವುಟಗಳನ್ನ ಹಿಡಿದು ಹರ್ಷೋದ್ಗಾರ ಅವರಲ್ಲಿ ಮನೆ ಮಾಡಿರುವಂಥದ್ದು. ಈಗ ಬಿಎಸ್ ಯಡಿಯೂರಪ್ಪನವರು, ಅದೇ ರೀತಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರು, ಕೇಂದ್ರದ ಮಾಜಿ ಸಚಿವ ಜಿಎಂ ಸಿದ್ದೇಶ್ವರ್, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಅವರು ಎಲ್ಲರೂ ಸಹ ಈ ರೋಡ್ ಶೋ ಅಲ್ಲಿ ಭಾಗಿಯಾಗಿರುವಂಥದ್ದು. ಶ್ರೀನಿವಾಸ್ ದಾಸಕರಿಯಪ್ಪ ಪರ ಮತಯಾಚನೆಯನ್ನ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಸಹ ಬಂದಿರುವಂಥದ್ದು. ಸರ್, ಈಗ 85ನೇ ವಯಸ್ಸಿನಾಗೂ ಇಷ್ಟು ಉತ್ಸಾಹದಿಂದ ಬಂದಿದ್ದಾರೆ. ನಿಮಗೊಂದು ರೀತಿ ಹೊಸ ಚೈತನ್ಯ ಇದು. ಅದಕ್ಕೆ ಅವ್ರನ್ನ ರಾಜಹುಲಿ ಅಂತ ಕರಿತೀವಿ ನಾವು. ಕರ್ನಾಟಕದ ರಾಜಹುಲಿ ಅಂದ್ರೆ ಬಿಎಸ್ ಯಡಿಯೂರಪ್ಪನವರು. ಅವ್ರಿದ್ರೆ ನಮಗೆ ಕಾರ್ಯಕರ್ತರಿಗೆ ಉತ್ಸಾಹ ಸಿಗುತ್ತೆ. ಅದೇ ರೀತಿ ಕಾರ್ಯಕರ್ತರಿಗೆ ಮತದಾರರಿಗೆ ಅವ್ರ ಕಂಡ್ರೆ ಪ್ರೀತಿ ಅಭಿಮಾನ ಇದೆ. ಶ್ರೀನಿವಾಸ್ ದಾಸಕರಿಯಪ್ಪನವರು ಗೆಲ್ತಾರೆ. ದಕ್ಷಿಣದಲ್ಲಿ ಇಷ್ಟು ವರ್ಷ ಅವರು ರಾಜಭಾರ ಮಾಡಿದ್ರು ಯಾವುದೇ ಒಂದು ಇಂಪ್ರೂವ್ಮೆಂಟ್ ಇಲ್ಲ. ಈ ಸಾರಿ ನಮ್ಮ ಬಿಜೆಪಿನ ಅವರು ಗೆಲ್ಲಿಸ್ಕೊಟ್ರೆ ಯಾವ ರೀತಿ ನಮ್ಮ ದಕ್ಷಿಣ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತೆ ಬಡವರಿಗೋಸ್ಕರ ಎಷ್ಟು ಅವರು ಕೆಲಸಗಳನ್ನು ಮಾಡ್ತಾರೆ ಅಂತ ನಾವು ಬಿಜೆಪಿ ಗೆಲ್ಸ ಮುಖಾಂತರ ನಾವು ತೋರಿಸ್ಕೊಡ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಯಶವಂತರಾವ್ ಜಾಧವ್ ಅವರು ಇದ್ದಾರೆ. ಸರ್, ಈಗ ಯಡಿಯೂರಪ್ಪನವರು ತಮ್ಮ 85ನೇ ವಯಸ್ಸಿನಲ್ಲೂ ಸಹ ಒಬ್ಬ ಯುವ ಕಾರ್ಯಕರ್ತನಂತೆ ರ್ಯಾಲಿಯಲ್ಲಿ ಭಾಗಿಯಾಗಿದ್ದು ಈ ಸುಡೋ ಬಿಸಿಲಿನಲ್ಲಿ ಯಾವ ರೀತಿ ಒಂದು ರೀತಿ ಹೊಸ ಹುರುಪು ತಂದಿದೆ ಸರ್? ಈಗಾಗಲೇ ನಮ್ಮ ನಾಯಕರಾಗಿರ್ತಕ್ಕಂಥ ಯಡಿಯೂರಪ್ಪನವರು 2 ದಿವಸಗಳಿಂದ ಇವತ್ತು ದಾವಣಗೆರೆ ದಕ್ಷಿಣ ಕ್ಷೇತ್ರದ ಪರವಾಗಿ ಪ್ರಚಾರವನ್ನು ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ಕಾರ್ಯಕರ್ತರಿಗೆ ಹೊಸ ಹುಮ್ಮಸ್ಸನ್ನು ತಂದಿದೆ. ಹಾಗಾಗಿ ಈ ಬಾರಿಯ ಗೆಲುವು ನಮ್ಮದೇ. ಇವತ್ತು ಸ್ವಯಂ ಪ್ರೇರಿತರಾಗಿ ಯುವಕರು, ಯುವತಿಯರು, ಹೆಣ್ಮಕ್ಳು ಎಲ್ಲರೂ, ಎಲ್ಲ ವರ್ಗದ ಜನ ಇವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಿಂತ್ಕೊಂಡರೆ. ಈ ಬಾರಿ ಒಂದು ಇತಿಹಾಸ ಸೃಷ್ಟಿ ಆಗಲಿದೆ. ಭಾರತೀಯ ಜನತಾ ಪಾರ್ಟಿ ಗೆಲುವು ನಿಶ್ಚಿತ, ಅದರಲ್ಲಿ ಯಾವುದೇ ಅನುಮಾನ ಬೇಡ. ಯಡಿಯೂರಪ್ಪ ಅವರ ರೋಡ್ ಶೋನಲ್ಲಿ ಭಾಗಿಯಾದಂತಹ ಮುಖಂಡರು ಮತ್ತು ಕಾರ್ಯಕರ್ತರು ಹೇಳ್ತಾ ಇರೋದು ಮತ್ತು ಯಡಿಯೂರಪ್ಪನವರು ಬಿಜೆಪಿಗೆ ಒಂದು ರೀತಿ ರಾಜಹುಲಿ ಇದ್ದಂಗೆ ನಮಗೆ ಸಹಜವಾಗಿ ಶಕ್ತಿ ಬಂದಿದೆ ಎಂಬ ಮಾತನ್ನ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರಾಜು ಜೊತೆ ಮಾಂತೇಶ್ ಕುರ್ಬೆಟ್, ಏಷ್ಯನ್ ನೆಟ್ ಸುವರ್ಣ ನ್ಯೂಸ್, ದಾವಣಗೆರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.